ಪಶುಪತಿನಾಥನ ದರ್ಶನ ಮಾಡೋದ್ರಿಂದ ಕೈಲಾಸೇಶ್ವರನಾಗಿರ್ತಕ್ಕಂಥ ಪರಮೇಶ್ವರನ ಆಶೀರ್ವಾದ, ಇನ್ನೊಂದು ಕಡೆ ಮುಕ್ತಿನಾಥನ ದರ್ಶನ ಮಾಡೋದ್ರಿಂದ ಮಹಾವಿಷ್ಣುವಿನ ಆಶೀರ್ವಾದ, ಎರಡೂ ನಮಗೆ ಸಿಗುತ್ತೆ. ಪುರಾಣ ಅಂತ ಬಂದಾಗ ನೋಡಿ, ನಮ್ಮನ್ನ ರಕ್ಷಣೆ ಮಾಡುವಂಥವ್ರು ಯಾರು ಅಂತಂದರೆ ಮಹಾವಿಷ್ಣು ಅಂತ ಹೇಳ್ತೀವಿ. ನೀವು ನೋಡ್ದಂಗೆ ದಶಾವತಾರಗಳು, ಮತ್ಸ್ಯ ಆಗ್ಬೋದು, ಕೂರ್ಮ ಆಗ್ಬೋದು, ವರಾಹ ಆಗ್ಬೋದು, ನಾರಸಿಂಹ, ವಾಮನ, ಭಾರ್ಗವರಾಮ, ಪರಶುರಾಮ, ಕೃಷ್ಣ, ಕಲ್ಕಿ, ಬುದ್ಧ, ಹೀಗೆ ಆ ಮಹಾವಿಷ್ಣು ಮನುಷ್ಯನ ರೂಪವನ್ನು ತಾಳಿ ಬಂದು ನಮಗೆ ಈ ಒಂದು ಇಡೀ ಪ್ರಪಂಚವನ್ನ ರಕ್ಷಣೆ ಮಾಡ್ತಾನೆ, ರಾಕ್ಷಸರ ಸಂಹಾರ ಮಾಡಿ. ಆದರೆ ಮಹಾವಿಷ್ಣುವಿನ ಕರ್ತವ್ಯ ಏನು? ಲೋಕವನ್ನ ಪರಿಪಾಲನೆ ಮಾಡುವಂಥದ್ದು. ಹಾಗಾಗಿ ಆ ಲೋಕವನ್ನ ಪರಿಪಾಲನೆ ಮಾಡುವಂತಹ ಆ ಮಹಾವಿಷ್ಣುವಿನ ಒಂದು ಶಕ್ತಿ ಕೇಂದ್ರ ಅಂದ್ರೆ ಅದು ಮುಕ್ತಿನಾಥ. ಹಾಗಾಗಿ ಶಕ್ತಿ ಕೇಂದ್ರಗಳನ್ನ ದರ್ಶನ ಮಾಡುವಂಥದ್ದು ವಿಶೇಷ. ಅಮ್ಮ, ನಾನೊಂದು ದೇವಸ್ಥಾನ ಕಟ್ತೀನಿ, ನೀವೊಂದು ದೇವಸ್ಥಾನ ಕಟ್ತೀವಿ, ಅದು ಮಾನವ ನಿರ್ಮಿತ ದೇವಸ್ಥಾನ ಅಷ್ಟೇ. ಋಷಿ ಮುನಿಗಳು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಬೇರೆ, ಸಾಕ್ಷಾತ್ ಭಗವಂತನೇ ಬಂದು ಅಲ್ಲಿ ಉದ್ಭವಿಸ್ತಕ್ಕಂಥದ್ದು ಬೇರೆ. ಅದನ್ನ ನಮ್ಮ ಕೈಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಮಹಾಶಕ್ತಿ ಕ್ಷೇತ್ರಗಳು ಅಥವಾ ಆಧ್ಯಾತ್ಮಿಕವಾದಂಥ ಪರಂಪರೆ ಉಳ್ಳಂಥ ಸ್ಥಳಗಳು ಅಂತ ಹೇಳ್ತೀವಿ. ನಮಗಿರುವಂಥ ದಾರಿ ಯಾವ್ದು? ಆಧ್ಯಾತ್ಮಿಕದಲ್ಲಿ ಸಂಪೂರ್ಣವಾಗಿ ದಿವ್ಯ ಕ್ಷೇತ್ರಗಳನ್ನು ದರ್ಶನ ಮಾಡುವಂಥದ್ದು. ಅದನ್ನೇ ನಾವೀಗ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಅದೇ ಆಧ್ಯಾತ್ಮಿಕ ಅನ್ನುವಂಥದ್ದು ವಿಶೇಷವಾದಂಥ ವಿಚಾರ.